ಅವತ್ತೇನೋ ದರ್ಶನ್ ಅವರು ತಮ್ಮ ಭಾಷಣದಲ್ಲಿ ಯಾವಳೋ ಅಂದಿದ್ದನ್ನ ಹೆಣ್ಮಕ್ಳಿಗೆ ಭಾರಿ ಅವಮಾನ ಆಗೋಯ್ತು ಅಂತ ಹೇಳಿ ರಸ್ತೆಗಿಳಿದು ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ, ಉಗ್ರವಾದ ಹೋರಾಟವನ್ನ ಮಾಡಿದ್ರಲ್ಲ ದರ್ಶನ್ ಅವ್ರ ವಿರುದ್ಧ. ಇವತ್ತೆಲ್ಲಿದ್ದೀರಿ? ನಿಮ್ಮದೇ ಪಕ್ಷ, ನೀವು ಗೌಟಿಯರ ಸೇನೆ ಅಂತ ಹಾಕೊಂಡಿರ್ಬೋದು, ಬಟ್ ನೀವೆಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಜೆಡಿಎಸ್ ಪಕ್ಷದ ಸಂಸದ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ, ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಈಕ್ವಲ್ ಟು ರೇಪ್. ಈ ಅಪ್ಪ ಮಕ್ಕಳು ಸೇರ್ಕೊಂಡು ಇಡೀ ಗೌಡ್ರ ಜಾತಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಇಡೀ ಗೌಡ್ರ ಜಾತಿ, ಒಕ್ಕಲಿಗರ ಜಾತಿ ಏನಿದೆ, ಸಮುದಾಯ ಏನಿದೆ, ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳೇ, ಹೆಣ್ಣು ಕುಲಕ್ಕೆ ಹುಟ್ಟಿದವರು ಅಂತ ಆಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವು ಇವತ್ತು ದನಿ ಆಗ್ಬೇಕು. ನಾಳೆ ನಡೆಯೋ ಚುನಾವಣೆ ಇದಕ್ಕೆ ಉತ್ತರ ಕೊಡಬೇಕು. ನಮಸ್ಕಾರ. ಗೌಟಿಯರ ಸೇನೆಯ ಹೆಣ್ಣು ಮಕ್ಕಳಿಗೆ ಎಲ್ರಮ್ಮ ಇದ್ದೀರಿ? ಅವತ್ತೇನೋ ದರ್ಶನ್ ಅವರು ತಮ್ಮ ಭಾಷಣದಲ್ಲಿ ಯಾವಳೋ ಅಂದಿದ್ದನ್ನ ಹೆಣ್ಮಕ್ಳಿಗೆ ಭಾರಿ ಅವಮಾನ ಆಗೋಯ್ತು ಅಂತ ಹೇಳಿ ರಸ್ತೆಗಿಳಿದು ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ, ಉಗ್ರವಾದ ಹೋರಾಟವನ್ನ ಮಾಡಿದ್ರಲ್ಲ ದರ್ಶನ್ ಅವ್ರ ವಿರುದ್ಧ. ಇವತ್ತೆಲ್ಲಿದ್ದೀರಿ? ನಿಮ್ಮದೇ ಪಕ್ಷ, ನೀವು ಗೌಟಿಯರ ಸೇನೆ ಅಂತ ಹಾಕೊಂಡಿರ್ಬೋದು, ಬಟ್ ನೀವೆಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಜೆಡಿಎಸ್ ಪಕ್ಷದ ಸಂಸದ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ 3-4 ದಿನಗಳಿಂದ ಹರಿದಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸ್ಆಪ್ಗಳಲ್ಲಿ, ಅದು ಯಾರಿಗೆ ಸೇರಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇಷ್ಟು ಗೊತ್ತಾಗಿಯೂ ಆ ವಿಡಿಯೋದಲ್ಲಿ ಆ ಹೆಣ್ಮಕ್ಳು ಅನುಭವಿಸಿರುವಂತಹ ದೌರ್ಜನ್ಯ ಆಗಿರಬಹುದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ನಿಮ್ ಕಣ್ಣಿಗೆ ಕಾಣಿಸಿಲ್ವಾ? ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನಿಸಿಲ್ವಾ? ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಈಕ್ವಲ್ ಟು ರೇಪ್, ಅಂದ್ರೆ ಲೈಂಗಿಕ ಕಿರುಕುಳ ಇಸ್ ಈಕ್ವಲ್ ಟು ಅತ್ಯಾಚಾರ ಅಂತ ಹೇಳ್ತಾರೆ. ಇಷ್ಟಾದ್ರೂ ಕೂಡ ನೀವು ಧ್ವನಿಯನ್ನ ಎತ್ತದೆ ಮನೆಯಲ್ಲಿ ಬೆಚ್ಚ ಕೂತಿದಿರಲ್ಲ. ಯಾಕೆ? ಅವ್ರು ನಿಮ್ ಹೆಣ್ಮಕ್ಳ ತರ ಕಾಣ್ತಾ ಇಲ್ವಾ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನ್ಸಿದ್ರು ನೀವು ಮಾಡಲ್ಲ. ಯಾಕೆ ಗೊತ್ತಾ? ಆ ಕೃತ್ಯವನ್ನ ಮಾಡಿರೋದು ನಿಮ್ಮದೇ ಪಕ್ಷದ ನಾಯಕ, ನಿಮ್ಮದೇ ಪಕ್ಷದ ನಾಯಕನ ಮಗ, ಕುಮಾರಸ್ವಾಮಿ ಕುಟುಂಬ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ದೇವೇಗೌಡರು ಖಂಡಿತವಾಗ್ಲೂ ಇಂಥ ನೀಚವಾದ ರಾಜಕಾರಣವನ್ನ ಅವರ ಜೀವಮಾನದಲ್ಲೇ ಮಾಡಿರಲ್ಲ. ಬಟ್ ಈ ಅಪ್ಪ ಮಕ್ಕಳು ಸೇರ್ಕೊಂಡು ಇಡೀ ಗೌಡ್ರ ಜಾತಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಇಡೀ ಗೌಡ್ರ ಜಾತಿ, ಒಕ್ಕಲಿಗರ ಜಾತಿ ಏನಿದೆ, ಸಮುದಾಯ ಏನಿದೆ, ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಇಷ್ಟಾಗಿಯೂ ಕೂಡ ನೀವು ಹೆಣ್ಣು ಮಕ್ಕಳಾಗಿ ಆ ಹೆಣ್ಣು ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಇದ್ರ ವಿರುದ್ಧ ಕನಿಷ್ಠ ಪಕ್ಷ ಒಂದು ಧ್ವನಿ ಆಗ್ಬೇಕು ಅಂತ ಕೂಡ ನಿಮ್ಗೆ ಅನ್ಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮಂತ ಗುಲಾಮರು ಇನ್ಯಾರೂ ಇಲ್ಲ. ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳೇ, ಹೆಣ್ಣು ಕುಲಕ್ಕೆ ಹುಟ್ಟಿದವರು ಅಂತ ಆಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವು ಇವತ್ತು ದನಿ ಆಗ್ಬೇಕು. ನಾಳೆ ನಡೆಯೋ ಚುನಾವಣೆ ಇದಕ್ಕೆ ಉತ್ತರ ಕೊಡಬೇಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.